ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದು ರಾಜ್ಯಾದ್ಯಂತ ಔಷಧಿಗಳು ಸಿಗೋದು ಬಹುತೇಕ ಅನುಮಾನ, ಡೌಟ್ ಅಂತ ಹೇಳಲಾಗ್ತಾ ಇದೆ. ಇಂದು ರಾಜ್ಯಾದ್ಯಂತ ಔಷಧಿಗಳು ಸಿಗೋಲ್ಲ, ಅನುಮಾನ, ಡೌಟ್ ಅಂತ ಹೇಳಲಾಗ್ತಾ ಇದೆ. ಆನ್ಲೈನ್ ಔಷಧಗಳ ಮಾರಾಟಕ್ಕೆ ಭಾರಿ ವಿರೋಧ. ಇಂದು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಕೆಮಿಸ್ಟ್ಸ್ ಮತ್ತು ಡ್ರಗ್ಗಿಸ್ಟ್ಸ್ ಅಸೋಸಿಯೇಷನ್ ಇಂದ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ. ಹಲವು ಔಷಧಿ ಅಸೋಸಿಯೇಷನ್ ಪೂರ್ಣ ಬೆಂಬಲವನ್ನ ಕೊಡ್ತಾ ಇದೆ. ಕೆಲ ಸಂಘಟನೆಗಳಿಂದ ನೈತಿಕ ಬೆಂಬಲಕ್ಕೆ ನಿರ್ಧರಿಸಲಾಗಿದೆ. ಕಪ್ಪು ಪಟ್ಟಿ ಕಟ್ಟಿ ನೈತಿಕ ಬೆಂಬಲಕ್ಕೆ KPRDO ನಿರ್ಧಾರವನ್ನ ಮಾಡಿದೆ. ರಾಜ್ಯದಲ್ಲಿ ಅರ್ಧ ಮೆಡಿಕಲ್ ಶಾಪ್ಗಳು ಬಂದಾಗುವಂಥ ಸಾಧ್ಯತೆ ಇದೆ. ಆನ್ಲೈನ್ನಲ್ಲೇ ಎಲ್ಲರೂ ಕೂಡ ಈ ಒಂದು ಔಷಧಿಗಳನ್ನ ತರಿಸ್ಕೊಂಡ್ಬಿಟ್ರೆ ಮೆಡಿಕಲ್ ಶಾಪ್ ಇಟ್ಕೊಂಡಿರೋ ಕತೆ ಏನು, ಈ ಒಂದು ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಅಸೋಸಿಯೇಷನ್ ವತಿಯಿಂದ ಇವತ್ತು ರಾಜ್ಯದಲ್ಲಿ ಇರೋ ಅಂಥ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಹೀಗಾಗಿ ಇವತ್ತು ರಾಜ್ಯದ ಅರ್ಧದಷ್ಟು ಮೆಡಿಕಲ್ ಶಾಪ್ಗಳು ಬಂದಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಮೆಡಿಕಲ್ ಶಾಪ್ಗಳು ಬಂದಾಗತ್ತೆ ಕಾದು ನೋಡಬೇಕು. ಕೆಲವೊಂದಿಷ್ಟು ಮೆಡಿಕಲ್ ಶಾಪ್ಗಳು 24/7 ದಿನದ 24 ಗಂಟೆ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಕೆಲವೊಂದು ಮೆಡಿಕಲ್ ಶಾಪ್ಗಳು ನಿಗದಿತ ಸಮಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಬಟ್ ನಿಗದಿತ ಸಮಯಕ್ಕೆ ಕಾರ್ಯವನ್ನು ನಿರ್ವಹಿಸುವಂಥ ಮೆಡಿಕಲ್ ಶಾಪ್ಗಳಾಗಿರಬಹುದು, 24/7 ಓಪನ್ ಆಗಿರೋ ಅಂಥ ಮೆಡಿಕಲ್ ಶಾಪ್ಗಳು ಕೂಡ ಆಗಿರಬಹುದು. ಎಲ್ಲವೂ ಕೂಡ ಇವತ್ತು ಬಂದ್ ಆಗುತ್ತಾ? ಯಾವೆಲ್ಲ ಮೆಡಿಕಲ್ ಶಾಪ್ ಮೆಡಿಕಲ್ ಓಪನ್ ಆಗಿರುತ್ತೆ ಅನ್ನೋ ಪ್ರಶ್ನೆ ಇದೆ. ಯಾವೆಲ್ಲ ಮೆಡಿಕಲ್ ಓಪನ್? ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಅಧಿಕೃತ ಔಷಧ ಮಳಿಗೆಗಳು ಓಪನ್ ಆಗಿರುತ್ತೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇರುವಂಥ ಖಾಸಗಿ ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಆಗಿರುತ್ತೆ. ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳ ಸ್ವಂತ ಔಷಧ ಮಳಿಗೆಗಳು ಓಪನ್ ಆಗಿರುತ್ತೆ. ರಾಜ್ಯದಲ್ಲಿನ ಎಲ್ಲ ಜನೌಷಧಿ ಕೇಂದ್ರಗಳು ಓಪನ್ ಆಗಿರುತ್ತೆ. ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಅಧಿಕೃತ ಔಷಧಿ ಮಳಿಗೆಗಳು, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂಥ ಖಾಸಗಿ ಮೆಡಿಕಲ್ ಶಾಪ್, ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸ್ವಂತ ಮಳಿಗೆಗಳು, ರಾಜ್ಯದಲ್ಲಿನ ಎಲ್ಲ ಜನೌಷಧಿ ಕೇಂದ್ರಗಳು ಓಪನ್ ಆಗಿರುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಕೆಮಿಸ್ಟ್ಸ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಇಂದ ಕೊಟ್ಟಿರೋಂಥ ಕರೆ. ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಬೇಕು. ಆನ್ಲೈನ್ ಮೂಲಕವೇ ಎಲ್ಲರೂ ಔಷಧಿಯನ್ನು ತರಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ಹೇಗೆ, ನಾವು ಹೇಗೆ ಜೀವನ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮೆಡಿಕಲ್ ಶಾಪ್ಗಳು ಅಂದರೆ ದಿನದ 24/7 ಕೂಡ ಓಪನ್ ಇರಬೇಕು. ಆದರೆ ಕೆಲವೊಂದಿಷ್ಟು ಮೆಡಿಕಲ್ ಶಾಪ್ಗಳು ನಿಗದಿತ ಸಮಯವನ್ನು ಇಟ್ಕೊಂಡಿರ್ತಾರೆ, ಅವರ ಆ ಸಮಯಕ್ಕೆ ಓಪನ್ ಮಾಡ್ತಾರೆ. ಸಾಕಷ್ಟು ಮಂದಿ ಪ್ರತಿನಿತ್ಯ ಮೆಡಿಕಲ್ ಶಾಪ್ಗಳಿಗೆ ಭೇಟಿಯನ್ನು ಕೊಡ್ತಾನೆ ಇರ್ತಾರೆ. ಆರೋಗ್ಯದಲ್ಲಿ ಏರುಪೇರು ಆದಾಗ ವೈದ್ಯಕೀಯ ಹೆಚ್ಚಿನ ಮಾಹಿತಿ ನೀಡ್ತಾರೆ. ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸವಿತಾ, ಇವತ್ತು ಅಸೋಸಿಯೇಷನ್ ಕೊಟ್ಟಿರೋಂಥ ಕರೆ, ಎಲ್ಲರೂ ಕೂಡ ಆನ್ಲೈನ್ನಲ್ಲೇ ತರಿಸ್ಕೊಂಡ್ಬಿಟ್ರೆ ನಾವು ಶಾಪ್ ಮಾಲೀಕರು ಏನು ಮಾಡಬೇಕು ಅನ್ನೋ ಚಿಂತೆಗೀಡಾಗಿ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಹೇಗಿದೆ ಪ್ರತಿಭಟನೆಯ ಬಿಸಿ? ಮಧುಸೂದನ್, ಇಂದು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಅವರು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರೋದು. ಬೆಂಗಳೂರಿನಲ್ಲಿ 6500ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದ್ದಾವೆ. ಇನ್ನು ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದ್ದಾವೆ. ಒಂದಿಷ್ಟು ಮೆಡಿಕಲ್ ಅಸೋಸಿಯೇಷನ್ಗಳು ನೈತಿಕ ಬೆಂಬಲವನ್ನು ಕೊಟ್ಟರೆ, ಇನ್ನೊಂದಿಷ್ಟು ಅಸೋಸಿಯೇಷನ್ಗಳು ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ನೈತಿಕ ಬೆಂಬಲಕ್ಕೆ ಕಾರಣ ಏನಂದರೆ, ರೋಗಿಗಳಿಗೆ ಸಮಸ್ಯೆ ಆಗಬಾರ್ದು. ನಾವೇನೋ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋದರೆ ಮತ್ತಿನ್ಯಾವ ಸಮಸ್ಯೆಗಳನ್ನು ಅನುಭವಿಸಬಾರ್ದು. 2018ರಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಆನ್ಲೈನ್ ಡೆಲಿವರಿಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ಇದು ನಡೀತಾ ಇಲ್ಲ, ನಮ್ಮ ರಾಜ್ಯದಲ್ಲಿಯೂ ಕೂಡ ಇದು ಆಗಬೇಕು ಅಂತ. ಸದ್ಯ ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಮುಂಭಾಗದಲ್ಲಿರುವಂತಹ ಮೆಡಿಕಲ್ ಶಾಪ್ಗಳ ಮುಂಭಾಗದಲ್ಲಿದ್ದೀನಿ. ಒಂದಿಷ್ಟು ಶಾಪ್ಗಳು ಕ್ಲೋಸ್ ಮಾಡಿದರೆ ಇನ್ನೂ ಒಂದಿಷ್ಟು ಶಾಪ್ಗಳು ಓಪನ್ ಇದ್ದಾವೆ.
ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣ ಇರೋದರಿಂದ 24x7 ಇಲ್ಲಿ ಓಪನ್ ಇರ್ತವೆ. ಪ್ರಮುಖವಾಗಿ ಈ ಒಂದು ಮೆಡಿಕಲ್ ಶಾಪ್ ಅಸೋಸಿಯೇಷನ್ ಅವರು ಹೇಳ್ತಾ ಇರೋದೇನೆಂದರೆ, ನಮಗೆ ಆನ್ಲೈನ್ ಡೆಲಿವರಿ ಮುಖಾಂತರವಾಗಿ ನಮ್ಮ ಉದ್ಯಮದ ಮೇಲೆ ಹೊಡೆತ ಬೀಳ್ತಾ ಇದೆ, ನಮಗೆ ಯಾವುದೇ ವ್ಯಾಪಾರ ವಹಿವಾಟು ಸರಿ ಆಗ್ತಾ ಇಲ್ಲ, ಜೊತೆಗೆ ರೋಗಿಗಳಿಗೆ ಕಳಪೆ ಗುಣಮಟ್ಟದ ಒಂದು ಏನು ಮೆಡಿಸನ್ ಸಪ್ಲೈ ಆಗ್ತಿದೆ, ಜೊತೆಗೆ ಡಾಕ್ಟರ್ ಬರೆದು ಕೊಟ್ಟಂತಹ ರಿಸಿಪ್ಟ್ ಇಲ್ಲದೆ ಈ ಒಂದು ಮೆಡಿಸನ್ ಮಾರಾಟ ಆಗ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ಅಸೋಸಿಯೇಷನ್ಗಳು ನೈತಿಕ ಬೆಂಬಲವನ್ನು ನೀಡಿದರೆ, ಇನ್ನೊಂದಿಷ್ಟು ಅಸೋಸಿಯೇಷನ್ಗಳು ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡಿದ್ದಾರೆ. ಕಪ್ಪು ಪಟ್ಟಿಯನ್ನು ಕಟ್ಟಿ ನಾವು ಶಾಪ್ ಓಪನ್ ಮಾಡಿಕೊಂಡು ಇಲ್ಲಿ ಅಂದರೆ ಮೆಡಿಸನ್ ಮಾರಾಟ ಮಾಡ್ತೀವಿ ಅಂತ. ಸೊ ಇಲ್ಲಿಯೂ ಕೂಡ ನೋಡ್ಬೋದು, ಪೇಷಂಟ್ಗಳು ಬಂದು ಯಥಾವತ್ತಾಗಿ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣ ಅಂದರೆ ಒಳಭಾಗದಲ್ಲಿ ರೋಗಿ ಇರ್ತಾರೆ. ಸೊ ರೋಗಿಯ ಸಂಬಂಧಿಗಳು ಕೂಡ ಯಥಾವತ್ತಾಗಿ ಈ ಒಂದು ಮೆಡಿಸನ್ ಖರೀದಿ ಮಾಡ್ತಾ ಇದ್ದಾರೆ. ಮಾಲೀಕರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ರಾಜ್ಯದಲ್ಲಿ 26,000 ಮೆಡಿಕಲ್ ಶಾಪ್ ಇದ್ದಾವೆ. ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮೊದಲಿಗೆ ತಮ್ಮ ಒಪಿನಿಯನ್ ಏನು ಸರ್? ಮುಷ್ಕರ ಕರೆ ಕೊಟ್ಟಿರೋದಕ್ಕೆ ನಮ್ಮ ಸಪೋರ್ಟ್ ಇದೆ. ಬಟ್ ಏನಂದರೆ ಇಲ್ಲಿ ಹಾಸ್ಪಿಟ್ಲ್ ಮುಂಭಾಗ ಇರೋದ್ರಿಂದ ತುಂಬ ಎಮರ್ಜೆನ್ಸಿ ಕ್ರಿಟಿಕಲ್ ಪೇಷಂಟ್ ಬರ್ತಾರೆ, ಅದಕ್ಕೋಸ್ಕರ ಓಪನ್ ಮಾಡಿದ್ದೀವಿ ಅಷ್ಟೇ. ಇವಾಗ ಏನು ಮುಷ್ಕರ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಇವಾಗ ಹಾಸ್ಪಿಟ್ಲ್ ಮುಂಭಾಗ ಇರೋದ್ರಿಂದ ತುಂಬ ಪೇಷಂಟ್ ಔಟ್ ಆಫ್ ಸ್ಟೇಟಿಂದ ಎಲ್ಲ ಬರ್ತಾರೆ. ಪಾಪ ಬಂದು ಇಲ್ಲೆಲ್ಲ ಕಿಡ್ನಿ ಪೇಷಂಟು ತುಂಬ ಕ್ರಿಟಿಕಲ್ ಇರೋರೇ ಬರೋದು ಜಾಸ್ತಿ. ಬೇರೆ ಕಡೆ ಮೆಡಿಸನ್ ಸಿಗದಿರೋವೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಬಟ್ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಓಪನ್ ಮಾಡಿದ್ದೀವಿ ಅಷ್ಟೇ. ಬಿಸ್ನೆಸ್ ಇನ್ನು ನಿನ್ನೆಯ ಹೋರಾಟ ಅಲ್ಲ, ಕಳೆದ ಒಂದಿಷ್ಟು ವರ್ಷಗಳಿಂದ ಆನ್ಲೈನ್ನಲ್ಲಿ ಮೆಡಿಸನ್ ಮಾರಾಟ ಆಗ್ತಿರೋದಕ್ಕೆ ಮೆಡಿಕಲ್ ಶಾಪ್ ಅಸೋಸಿಯೇಷನ್ಗಳು ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾವೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ತಮಗೆ? ಮೇಡಮ್, ಈಗ ಆನ್ಲೈನ್ ಬಂದ್ಬಿಟ್ಟು ತುಂಬ ಕೆಮಿಸ್ಟ್ಗೆ ತುಂಬ ಹೊಡ್ತ ಬಿದ್ದಿದೆ. ಈಗ ಆನ್ಲೈನಲ್ಲಿ ಇವಾಗ ಪ್ರಿಸ್ಕ್ರಿಪ್ಷನ್ ಕಳಿಸಿದ್ರೆ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ತುಂಬ ನಮ್ಮಂಥ ಮೆಡಿಕಲ್ ಸ್ಟೋರ್ಗೆಲ್ಲ ಆಲ್ಮೋಸ್ಟ್ ತುಂಬ ಡ್ಯಾಮೇಜ್ ಆಗಿದೆ, ತೊಂದರೆ ಆಗ್ತಾ ಇದೆ. ಬಟ್ ಅವಾಗಿಂದನೂ ನಡೀತಾ ಇದೆ. ಬಟ್ ಇದೇನಾದ್ರು ಒಂದು ಕಾನೂನು ಪ್ರಕಾರವಾಗಿ ಒಂದು ಕ್ರಮ ತಗೋಬೇಕು. ಸರ್, ಈಗ ಆನ್ಲೈನಲ್ಲಿ ಮೆಡಿಸಿನ್ಸ್ ಮಾರಾಟ ಆಗುತ್ತಲ್ಲ, ಕ್ವಾಲಿಟಿ ಹೆಂಗಿರುತ್ತೆ, ಅದ್ರ ಇಂಪ್ಯಾಕ್ಟ್ ಏನಾದರೂ ರೋಗಿಗಳಿಗೆ ತಟ್ಟುತ್ತಾ? ಆರೋಗ್ಯ ಸರಿಯಾಗಲಿ ಅಂತ ಮೆಡಿಸಿನ್ಸ್ ಆರ್ಡರ್ ಮಾಡಿದರೆ ಅದ್ರ ಇಂಪ್ಯಾಕ್ಟ್ ಆಗುತ್ತಾ ಬೇರೆ ರೀತಿ? ಮೇಡಮ್, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅದು ಪೇಷಂಟು ಇವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದ್ರ ಎಫೆಕ್ಟ್ ಏನಾಗ್ತಾಯಿದೆ ಅಂತ ಅವರೇ ಹೇಳಬೇಕು. ಗುಣಮಟ್ಟ ಅದ್ರ ಬಗ್ಗೆ ನಮಗೆ ಅಷ್ಟು ಐಡಿಯಾ ಇರೋಲ್ಲ. ಅಂದರೆ ನಮ್ದೇನಿದೆ ಹೇಳ್ಬೋದು. ಬಟ್ ಆನ್ಲೈನಿಂದ ತೊಗೊಳೋದ್ರಿಂದ ಪೇಷಂಟ್ಗೆ ತೊಂದರೆ ಆಗ್ಬೋದು. ಸ್ವಲ್ಪ ಆದಷ್ಟು ಕೆಮಿಸ್ಟಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಕ್ವಾಲಿಟಿ. ಮುಷ್ಕರಕ್ಕೆ ಶಾಪ್ ಓಪನ್ ಇಟ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದೀರಾ, ಅಂದರೆ ರೋಗಿಗಳ ಸಮಸ್ಯೆ ಆಗಬಾರ್ದು ಅಂತ? ಇಲ್ಲ, ನಾವು ಪೇಷಂಟ್ಗೆ ಸರ್ವಿಸ್ ಕೊಡೋದಕ್ಕೋಸ್ಕರ ಓಪನ್ ಮಾಡಿದ್ದೀವಿ ಅಷ್ಟೇ, ಬಿಸ್ನೆಸ್ ಪರ್ಪಸ್ಗಲ್ಲ. ಇಲ್ಲಿ ಯಾಕಂದರೆ ಕ್ರಿಟಿಕಲ್ ತುಂಬ ಕಿಡ್ನಿ ಪೇಷಂಟು ಅವರು ತುಂಬ ಸೀರಿಯಸ್ ಪೇಷಂಟ್ ಬರ್ತಾರೆ, ಅವ್ರಿಗೋಸ್ಕರ ಓಪನ್ ಮಾಡಿರೋದು ಅಷ್ಟೇ. ಸರ್ಕಾರಕ್ಕೆ ಏನು ಮನವಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ಮೇಡಮ್, ಇದು ಏನು ಆನ್ಲೈನ್ ಬಿಸ್ನೆಸ್ ಇದೆ, ದಯವಿಟ್ಟು ಅದನ್ನು ಆದಷ್ಟು ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ. ಮಧುಸೂದನ್, ನೋಡಿದ್ರಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆನ್ಲೈನ್ ಡೆಲಿವರಿ ಮುಖಾಂತರವಾಗಿ ನಮಗೆ ಹೊಡೆತ ಬೀಳ್ತಾ ಇದೆ. ಜೊತೆಗೆ ಸರ್ಕಾರಕ್ಕೆ ಈ ಮುಖಾಂತರವಾಗಿ ಮನವಿ ಮಾಡ್ತಿದ್ದೀವಿ. ಇಂದು ಶಾಪ್ ಓಪನ್ ಇದೆ, ಉದ್ದೇಶ ಇಷ್ಟೇ. ಒಳಭಾಗದಲ್ಲಿ ರೋಗಿಗಳಿದ್ದಾರೆ, 24x7 ನಾವು ಅವರ ಸೇವೆಗೆ ಸಿದ್ಧ ಇರ್ತೀವಿ. ಆದರೆ ಇಂತಹ ಹೊತ್ತಲ್ಲಿ ನಾವು ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋದರೆ ಅವರಿಗೆ ಸಾಕಷ್ಟು ಹಾನಿಯಾಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಇವತ್ತು ನಡೆಸ್ತಾ ಇರೋದು ಲಾಭದ ಉದ್ದೇಶಕ್ಕಲ್ಲ, ರೋಗಿಗಳ ಅನುಕೂಲಕ್ಕಾಗಿ ನಾವು ಶಾಪನ್ನು ಓಪನ್ ಮಾಡಿದ್ದೀವಿ ಅನ್ನೋ ಅನಿಸಿಕೆಯನ್ನ ಮೆಡಿಕಲ್ ಶಾಪ್ ಓನರ್ ಹೇಳಿರುವಂಥದ್ದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.